ननाथो ननाथः सदा वेङ्कटेशं स्मरामि स्मरामि। हरे वेङ्कटेश प्रसीद प्रसीद। प्रियं वेङ्कटेश प्रयच्छ प्रयच्छ। ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪುಂಡರಿಕಾನನ ಗೋವಿಂದ ಗೋವಿಂದ ಚಂದನ ಚರ್ಚಿತ ಗೋವಿಂದ ಗೋವಿಂದ ಪಾಪ ವಿನಾಶಕ ಗೋವಿಂದ ಗೋವಿಂದ ದೇವ ಪೂಜಿತ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಶ್ರೀ ಪದ್ಮಾವತಿ ಪ್ರಿಯ ಗೋವಿಂದ ನಂದನಂದನ ಗೋವಿಂದ ಗೋವಿಂದ ಶ್ರೀ ಪದ್ಮಾವತಿ ಪ್ರಿಯ ಗೋವಿಂದ ನಂದನಂದನ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಕರುಣಾ ಸಾಗರ ಗೋವಿಂದ ಗೋವಿಂದ ಶ್ರೀ ವೆಂಕಟೇಶ್ವರ ಗೋವಿಂದ ಗೋವಿಂದ ದಿವ್ಯ ಮಂಗಲ ರೂಪ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನನ್ನು ಸ್ಮರಿಸುತ್ತಾ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಸೂರ್ಯಪ್ರಭ ವಾಹನವನ್ನು ಧಿರೋಹಿಸಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ನಮ್ಮೆಲ್ಲರಿಗೆ ದಿವ್ಯವಾದ ದರ್ಶನ ಭಾಗ್ಯವನ್ನು ಕಲ್ಪಿಸ್ತಾ ಇದ್ದಾನೆ. ಆ ಸೂರ್ಯನಾರಾಯಣನನ್ನು ಮನಸ್ಸಿಗೆ ತಂದುಕೊಡ್ತಾ ಇದ್ದಾನೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರ. ಆ ಎಲ್ಲ ಲಕ್ಷಣಗಳಿಂದ ವಿಶಿಷ್ಟನಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸೂರ್ಯನಾರಾಯಣನನ್ನು ಮನಸ್ಸಿಗೆ ತಂದುಕೊಡ್ತಾ ಇರುವಂತಹ ಅದ್ಭುತವಾದಂತಹ ಸೂರ್ಯಪ್ರಭ ವಾಹನ ಆ ವೈಭವವನ್ನು ತಿಳಿದುಕೊಳ್ತಾ ಆ ವಿಶಿಷ್ಟವಾದಂತಹ ವಾಹನ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ
ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ, ಸಂಕಟ ಬಂದಾಗ ಎಲ್ಲರ ಸ್ಮರಣೆಗೆ ಬರುವಂತಹ ವೆಂಕಟರಮಣ ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರ್ತಾ ಇದ್ದಾನೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. ಆರೋಗ್ಯ ಭಾಗ್ಯ ಬಹಳ ಮುಖ್ಯವಾದಂತಹದ್ದು. ಯಾವುದೇ ಏನೇ ಇರಲಿ, ಆರೋಗ್ಯ ಇಲ್ಲದೇ ಇದ್ದದ್ದು ಅಂತಾದರೆ ಎಲ್ಲವೂ ವ್ಯರ್ಥ. ಹಾಗಾಗಿ ಮುಖ್ಯವಾದಂತಹದ್ದು ಜೀವನದಲ್ಲಿ ಆರೋಗ್ಯ. ಆ ಆರೋಗ್ಯ ರೂಪವಾದ ಭಾಗ್ಯ ಭಾಸ್ಕರನ ಸ್ಮರಣೆಯಿಂದ ಬರುತ್ತದಂತೆ. ಸೂರ್ಯ ನಾರಾಯಣನ ಪರಮಾನುಗ್ರಹದಿಂದ ಆರೋಗ್ಯ ಬರುತ್ತದೆ. ಅಂತಹ ಆರೋಗ್ಯವನ್ನು ನೀಡುವಂತಹ ಸೂರ್ಯನಾರಾಯಣ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಂತಹ ಸೂರ್ಯಪ್ರಭ ವಾಹನದಲ್ಲಿ ವಿರಾಜಿಸುತ್ತಾ ನಮ್ಮೆಲ್ಲರನ್ನು ತನ್ನ ವಿಶಿಷ್ಟವಾದಂತಹ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ನಮ್ಮಿಂದ ಧರ್ಮ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ, ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ. ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹ ಏಕಾದಶಿ ದಿನ, ಆ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ದಿನ, ಇಂದಿನ ದಿನ ಸೂರ್ಯಪ್ರಭ ವಾಹನವನ್ನು ಧಿರೋಹಿಸಿ ನಮ್ಮೆಲ್ಲರನ್ನು ಕೂಡ ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ನಮ್ಮಿಂದ ವಿಶೇಷವಾದ ಸಾಧನೆಯನ್ನು ಮಾಡಿಸುತ್ತಾ ಇರುವಂತಹ ಆ ಭಗವಂತನಿಗೆ ನಾವೆಲ್ಲರೂ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸೋಣ. ನಮ್ಮ ಬಂಧು ಬಾಂಧವರು ಮಿತ್ರರಿಂದಲೂ ಕೂಡ ಕೂಡಿದಂಥವರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ಆ ಸ್ವಾಮಿಯ ಪರಮಾನುಗ್ರಹವನ್ನು ಪ್ರಾರ್ಥಿಸೋಣ. ನಿತ್ಯ ಮುಕ್ತಳು ಆ ತಾಯಿ ಮಹಾಲಕ್ಷ್ಮಿ, ನಿರ್ವಿಕಾರಳು, ನಿತ್ಯ ಸುಖ ಸಂಪೂರ್ಣ, ನಿತ್ಯ ನಿತ್ಯ ಜಗದಾಧಾರೆ, ಮುಕ್ತ ಮುಕ್ತ ಗಣವಿನುತೆ, ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿ ಭೃತ್ಯವತ್ಸಲೆ ಕಾಯೆ ತ್ರಿಜಗನ್ಮಾತೆ ವಿಖ್ಯಾತೆ ಎಂಬುದಾಗಿ ತಾಯಿಯನ್ನು ಪ್ರಾರ್ಥಿಸುತ್ತಾ, ತಾಯಿಯಲ್ಲಿ ಆ ಭಗವಂತನ ತತ್ವಜ್ಞಾನವನ್ನು ನೀಡು ಎಂಬುದಾಗಿ ಪ್ರಾರ್ಥಿಸಿದರೆ ಆ ತಾಯಿ ಅನೇಕ ರೂಪಗಳಿಂದ ಸ್ವಾಮಿಯ ಸೇವೆಯನ್ನು ಮಾಡ್ತಾ ನಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನಸ್ಸಿಗೆ ಪ್ರಚೋದನೆಯನ್ನು ಉಂಟು ಮಾಡ್ತಾ ಇದ್ದಾಳೆ ಶ್ರೀ ಮಹಾಲಕ್ಷ್ಮಿ. ಅಂತಹ ಆ ತಾಯಿಯ ಈ ವಾಹನದ ರೂಪವನ್ನು ಕೂಡ ಪಡೆದಂಥವಳಾಗಿದ್ದಾಳೆ. ಧರಿಸಿರತಕ್ಕಂತಹ ಕಿರೀಟ, ಹಾರ, ಅಲ್ಲಿರ್ತಕ್ಕಂತಹ ಪುಷ್ಪಗಳು ಎಲ್ಲವೂ ಕೂಡ ಆಭರಣಗಳು ಆ ಲಕ್ಷ್ಮೀ ಸ್ವರೂಪವೇ. ಆ ಲಕ್ಷ್ಮೀ ಭಗವಂತನನ್ನು, ಅನಂತ ರೂಪಿಯಾದಂತಹವನನ್ನು, ಅನಂತ ರೂಪಗಳನ್ನು ಪಡೆದು ಯಾವಾಗಲೂ ಕೂಡ ಸೇವಿಸುತ್ತಾ ಇರುತ್ತಾಳೆ. ಅಂತಹ ಆ ತಾಯಿ ಚಂಡೆ ರೂಪದಲ್ಲೂ ಇದ್ದಾಳೆ. ಚಂಡೆಯನ್ನು ಬಾರಿಸುವಂತಹ ಕಟ್ಟಿಗೆ, ಮನುಷ್ಯರು, ತಾಳ ಎಲ್ಲವೂ ಕೂಡ ಆ ತಾಯಿ ಸ್ವರೂಪವೇ. ಈ ರೀತಿಯಾಗಿ ಆ ಸ್ವಾಮಿಯನ್ನು ಸೇವಿಸುತ್ತಾ ತಾಯಿ ವಿಶೇಷವಾದ ಸಾಧನೆಯನ್ನು ಮಾಡ್ತಾ ಇರುವಂತಹದ್ದು. ಸಪ್ತ ಅಶ್ವಗಳಿಂದ ಕೂಡಿದಂತಹ ರಥವನ್ನು ಅರುಣ, ಅನೂರು ಅದನ್ನು ಚಾಲನೆ ಮಾಡ್ತಾ ಇದ್ದರೆ, ಅದನ್ನು ಓಡಿಸ್ತಾ ಇದ್ದರೆ ಅದಕ್ಕೆ ಒಂದೇ ಚಕ್ರ ಇರತಕ್ಕಂತಹದ್ದು. ಅಂತಹ ಏಕಚಕ್ರದಿಂದ ಕೂಡಿರತಕ್ಕಂತಹ ಆ ಸೂರ್ಯನ ರಥವನ್ನು ಎಳಿತಾ ಇದ್ದರೆ ಅನೂರು, ಅವನಿಗೆ ತೊಡೆಯಿಲ್ಲ, ಅರುಣ ಅಂತಹ ಆ ರಥದಲ್ಲಿ ಕುಳಿತಂಥವನಾಗಿ ಲೋಕವನ್ನೆಲ್ಲವನ್ನು ಕೂಡ ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ನೋಡುತ್ತಾ ಎಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ. ಆ ಕೃಷ್ಣೇನ ರಜಸ ವರ್ತಮಾನೋ ನಿವೇಶೇನ್ನಮೃತಂ ಮರ್ತ್ಯಂ ಚ ಹಿರಣ್ಮಯೇನ ಸವಿತಾರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್. ಲೋಕವನ್ನೆಲ್ಲವನ್ನು ಕೂಡ ವೀಕ್ಷಿಸುತ್ತಾ ತನ್ನ ಅಮೃತಮಯವಾದಂತಹ ಕಿರಣಗಳಿಂದ ಎಲ್ಲರನ್ನ ಸಂತೋಷಗೊಳಿಸುತ್ತಾ ಸ್ವಾಮಿ ಬರ್ತಾ ಇರುವಂತಹದ್ದು. ಅಂತಹ ಆ ಸೂರ್ಯಪ್ರಭಾ ವಾಹನದಲ್ಲಿ ವಿರಾಜಿಸುತ್ತಾ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಆ ಸ್ವಾಮಿಯ ಮಹಿಮೆಯ ಶ್ರವಣವನ್ನು ಮಾಡೋಣ, ಕೀರ್ತನೆಯನ್ನು ಮಾಡೋಣ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಆ ಸ್ವಾಮಿಯಲ್ಲಿ ನವವಿಧವಾದಂತಹ ಭಕುತಿಯನ್ನು ಮಾಡುತ್ತಾ ನಾವು ಕೃತಕೃತ್ಯರಾಗೋಣ. ಲೋಕದಲ್ಲಿ ಆ ಭಗವಂತ ಸಂತುಷ್ಟನಾಗಿದ್ದು ಅಂತಾದರೆ ಯಾವುದು ತಾನೇ ಅಸಾಧ್ಯ. ಶರಣಂ ಪ್ರಪದ್ಯ ಸರ್ವಂ ಯದೇವನಿಯಮೇನ ಮನನ್ವಯಾನ ಕುಲವದಾಭಿರಾಮಂ
தலங்கிரயுகலம் பிரணமாமி பூதம் ஜலச்ச மகளாற்பயவட்டராஜ ஸ்ரீபக்தியார குலசேகர யோகிவான் வட்டாங்கிரேன ஸ்ரீமத் பராங்குலமணிம் பிரணதோஸ்மி நித்யம் கலயாமி கலித்வந்தம் கவில்லோகதிவாகரம் யஸ்யவோபிப்பிரகாசாபிராவித்யன்னிகதந்தமஹா வாழிபரகாலன் வாழிகுரையலூர் வாழ்வேந்தன் வாழியரோ மாயோனை வாழ்வழியால் மந்திரங்கள் வங்கையருவான் தோஜோஞ்சரர்மானவேல் நெஞ்சிக்கிறல் கடுதேவன் நெஞ்சிக்கிறல் நமதம் தமிழ்நன்னோல் தரகளஞ்சிக்கிழக்கிய பாரதாரம் பரதவய பஞ்சிக்கலனின் பொறே பரகாரன் படுவல்களே ராமானுஜமுடைய தங்கள் கருத்தாண்ட சவராஜா பொங்க புகழ் மங்கையர் கோணீந்த அங்கே மனம் தாயே பரந்தினேன் மனத்தால் பிறந்து யாரிடம் பயல் பிறந்து ஓடினேன் கோடே இளையவள் தம்மோனே அவள் தாரன் காலவிய கரலே
ಪರಮಾತ್ಮ ಎಂಬುದಾಗಿ ಆ ಪರಮಾತ್ಮನನ್ನು ಆದಿದೇವನನ್ನು ಸೂರ್ಯಪ್ರಭಾ ವಾಹನದಲ್ಲಿ ವಿರಾಜಿಸುವಂತಹ ಶ್ರೀನಿವಾಸನನ್ನು ಆದಿದೇವ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದಿದೇವ ಅಂದಾಗ ಸೂರ್ಯನಾರಾಯಣನು ಕೂಡ ಆದಿದೇವನೇ. ಸೂರ್ಯಪ್ರಭ ವಾಹನದಲ್ಲಿ ಅಧಿರೋಹಿಸಿರತಕ್ಕಂತಹ ವಾಹನವನ್ನು ಅಧಿರೋಹಿಸಿದಂತಹ ವಾಹನದಲ್ಲಿ ವಿರಾಜಿಸ್ತಾ ಇರತಕ್ಕಂತಹ ಶ್ರೀ ವೆಂಕಟೇಶ್ವರನನ್ನು, ಕಲ್ಯಾಣ ವೆಂಕಟೇಶ್ವರನನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ನಾರಾಯಣನ ದಿವ್ಯವಾಗಿರತಕ್ಕಂತಹ ಚಿಂತನೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಆ ಸೂರ್ಯನಾರಾಯಣನ ಕೈಯಲ್ಲಿ ಗದೆಯನ್ನು ನೋಡ್ತಾ ಇದ್ದೇವೆ. ಹಾರವನ್ನು ಧರಿಸಿರ್ತಕ್ಕಂಥವನು ವಿಶೇಷವಾದ ಶಂಖಚಕ್ರಾದಿಗಳನ್ನು ಧರಿಸಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಗಾಯತ್ರಿ ಜಪವನ್ನು ಮಾಡಿದ್ದು ಅಂತಾದರೆ ವಿಶೇಷವಾದಂತಹ ಜ್ಞಾನವನ್ನು, ಸಮಯಕ್ಕೆ ಬೇಕಾಗಿರತಕ್ಕಂತಹ ಸಮಯಸ್ಫೂರ್ತಿ ಜ್ಞಾನವನ್ನು ಕೂಡ ನೀಡ್ತಕ್ಕಂತಹ ಮಹಾನುಭಾವ. ಧಿಯೋ ಯೋನ ಪ್ರಚೋದಯಾತ್ ಅಂತ ಪ್ರಾರ್ಥನೆಯಲ್ಲಿರುವಂತಹದ್ದಾಗಿದೆ. ಅಂತಹ ಆ ಜ್ಞಾನವನ್ನು ಪ್ರಚೋದಿಸುವಂತಹ ಸ್ವಾಮಿ ಸೂರ್ಯನಾರಾಯಣ. ಅಂತಹ ಸೂರ್ಯನಾರಾಯಣನನ್ನು ನಾವು ಸರ್ವದಾ ಧ್ಯಾನ ಮಾಡೋಣ. ಅವನೇ ಧ್ಯೇಯನಾಗಿದ್ದಾನೆ. ಸವಿತೃಮಂಡಲದ ಮಧ್ಯದಲ್ಲಿರತಕ್ಕಂತಹವನು. ಕಿರೀಟವನ್ನು ಧರಿಸಿದ್ದಾನೆ, ಹಾರವನ್ನು ಧರಿಸಿದ್ದಾನೆ, ಶಂಖಚಕ್ರಾದಿಗಳನ್ನು ಧರಿಸಿ ಗದೆಯನ್ನು ಧರಿಸಿ ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರೈಸುವಂತಹ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ಸೂರ್ಯ ನಾರಾಯಣನಾಗಿ ದರ್ಶನ ಭಾಗ್ಯವನ್ನು ನೀಡ್ತಾ ಇದ್ದಾನೆ. ತನ್ನ ಈ ವಿಶಿಷ್ಟವಾದಂತಹ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬಂದು ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇರತಕ್ಕಂತಹ ಸೂರ್ಯನಾರಾಯಣ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಆಶ್ರಯಿಸಿ ಕೃತಕೃತ್ಯರಾಗೋಣ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಎಂಬುದಾಗಿ ಆ ದಾಸರು ಆ ಭಗವಂತನನ್ನು ವರ್ಣಿಸ್ತಾ ಇದ್ದಾರೆ. ಎಲ್ಲ ಗ್ರಹಗಳು ಅವರವರ ಸ್ಥಾನದಲ್ಲಿದ್ದುಕೊಂಡು ಲೋಕಕ್ಕೆಲ್ಲ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾ ಇದ್ದರೆ ಆ ಗ್ರಹಗಳಿಗೆಲ್ಲ ಬಲವನ್ನು ನೀಡತಕ್ಕಂಥವನು ಹೇ ಸರಸಿಜಾಕ್ಷ ಸ್ವಾಮಿ ಶ್ರೀ ಶ್ರೀನಿವಾಸ ನೀನೇ ಎಂಬುದಾಗಿ ಆ ಭಗವಂತನನ್ನು ವರ್ಣಿಸ್ತಾ ಇದ್ದಾರೆ ದಾಸರು. ಅಂತಹ ಎಲ್ಲ ವಿಧವಾದಂತಹ ಅಭೀಷ್ಟಗಳು ಲೋಕ ಕಲ್ಯಾಣ ಕಾರ್ಯದಲ್ಲಿ ಏನೇನು ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡುತ್ತಾ, ಯಾರಿಗೆ ಏನನ್ನು ನೀಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು ಅದೆಲ್ಲವನ್ನು ಕೂಡ ಆಯಾಯ ಸಮಯಕ್ಕೆ ಕೊಡುತ್ತಾ ಲೋಕದ ಪಾಲನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಸ್ವಾಮಿ. ಪಾಲನ ಕರ್ತೃರಾಗಿರತಕ್ಕಂತಹ ಶ್ರೀ ಮಹಾವಿಷ್ಣು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸೂರ್ಯನಾರಾಯಣನಾಗಿ ನಾ ಡೊಂಕಾದರೆ ನಿನ್ನ ನಾಮ ಡೊಂಕೆ ವಿಠಲ, ನದಿಯು ಡೊಂಕು ಆದರೇನು ಉದಕ ಡೊಂಕೆ ವಿಠಲ, ಹಾವು ಡೊಂಕು ಆದರೇನು ವಿಷವು ಡೊಂಕೆ ವಿಠಲ, ಪುಷ್ಪ ಡೊಂಕು ಆದರೇನು ಪರಿಮಳ ಡೊಂಕೆ ವಿಠಲ, ಆಕಳು ಡೊಂಕು ಆದರೇನು ಹಾಲು ಡೊಂಕೆ ವಿಠಲ, ಬಿಲ್ಲು ಡೊಂಕು ಆದರೇನು ಬಾಣ ಡೊಂಕೆ ವಿಠಲ, ನಾನು ಹೊಲೆಯನಾದರೇನು ನಿನ್ನ ನಾಮ ಹೊಲೆಯೇ ವಿಠಲ, ಅಜ್ಞನೆಂದು ಕಾಯೋ ಎನ್ನ ಸುಜ್ಞ ಪುರಂದರ ವಿಠಲ. ನೀನು ಸರ್ವತಂತ್ರ ಸ್ವತಂತ್ರ, ಎಲ್ಲವನ್ನ ತಿಳಿದಿರ್ತಕ್ಕಂತಹ ಸರ್ವಜ್ಞ. ನಾನು ಅಜ್ಞನಾಗಿದ್ದರೂ ಕೂಡ ನನ್ನನ್ನು ಕಾಯುವಂತಹ ದೊರೆ ನೀನು ಸುಜ್ಞನಲ್ಲವೇ? ನಾನು ತಪ್ಪು ಮಾಡಿರಬಹುದು, ಆದರೆ ನಿನ್ನ ನಾಮ ಅನ್ನುವಂತಹದ್ದು ತಪ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಡೊಂಕಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ವಿಶೇಷವಾದ ಮಹಿಮೆ ಉಳ್ಳಂತಹದ್ದು. ಡೊಂಕಾಗಿರುವಂತಹ ನನ್ನನ್ನು ಯಾವಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ಕರೆದುಕೊಂಡು ಹೋಗುವಂತಹದ್ದು. ಅಷ್ಟೇ ಅಲ್ಲ, ನದಿ ಅಂಕುಡೊಂಕಾಗಿ ಹರಿತಾ ಇರ್ತದೆ. ಆ ನದಿಯಲ್ಲಿ ಸಿಗುವಂತಹ ನೀರು ಡೊಂಕು ಅಂತಂದೇಳಿ ಹೇಳ್ತೇವ? ಅಲ್ಲ, ಅದು ಮಾತ್ರ ಯಾವಾಗಲೂ ಕೂಡ ಮನಸ್ಸಿಗೆ ಆನಂದವನ್ನು ನೀಡುತ್ತಾ ಇರುವಂತಹ ತೃಷೆಯನ್ನು ದೂರ ಮಾಡ್ತಾ ಆನಂದದಲ್ಲಿ ವೈಶಿಷ್ಟ್ಯವನ್ನು ಅಮೃತ ಎಂಬುದಾಗಿಯೂ ಕೂಡ ಆ ನೀರನ್ನು ಕರೀತಾರೆ. ಅಂತಹ ಅಮೃತವ ರೂಪವಾಗಿರ್ತಕ್ಕಂತಹದ್ದು. ಅಂತಹ ನೀರು ಡೊಂಕಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನೇ ಇದ್ದರೂ ಕೂಡ ಸರ್ವತಂತ್ರ ಸ್ವತಂತ್ರ ನೀನು. ನಿನ್ನ ಅಧೀನವೇ ಎಲ್ಲವೂ ಕೂಡ. ನಿನ್ನ ಸಂಕಲ್ಪಕ್ಕೆ ತಕ್ಕಂತೆಯೇ ಎಲ್ಲವೂ ಕೂಡ ಆಗುವಂತಹದ್ದಾಗ್ತಿದೆ. ಆದ್ದರಿಂದ ನಿನ್ನ ಸಂಕಲ್ಪದಲ್ಲಿ ನಮ್ಮೆಲ್ಲರ ಉದ್ಧಾರ ಅನ್ನತಕ್ಕಂತಹದ್ದು ಇರಲಿ
ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದೊಂದೇ ನನ್ನ ಕರ್ತವ್ಯವಾಗಿದೆ. ಹರೇ ಶ್ರೀನಿವಾಸ. ನಾರಾಯಣಾಯ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ ಸಗುಣ ಬ್ರಹ್ಮಣೆ ಸರ್ವಪಾರಾಯಣಾಯ ಶೋಭನಮೂರ್ತಯೇ ನಮೋ ನಾರಾಯಣಾಯ ನಮೋ ನಮೋ ನಾರಾಯಣಾಯ ನಮೋ ನಿತ್ಯಾಯ ವಿಬುಧ ಸಂಸ್ತುತ್ಯಾಯ ನಿತ್ಯಾಧಿಪತ್ಯಾಯ ಮುನಿಗಣ ಪ್ರತ್ಯಯಾಯ ಧ್ಯಾಯ ವಿಬುಧ ಸಂಸ್ತುತ್ಯಾಯ ನಿತ್ಯಾಧಿಪತ್ಯಾಯ ಮುನಿಗಣ ಪ್ರತ್ಯಯಾಯ ಸತ್ಯಾಯ ಪ್ರತ್ಯಕ್ಷಾಯ ಸನ್ಮಾನಸ ಸಾಂಗತ್ಯಾಯ ಜಗದವನ ಕೃತ್ಯಾಯ ತೇ ನಮೋ ಸತ್ಯಾಯ ಪ್ರತ್ಯಕ್ಷಾಯ ಸನ್ಮಾನಸ ಸಾಂಗತ್ಯಾಯ ಜಗದವನ ಕೃತ್ಯಾಯ ತೇ ನಮೋ ನಮೋ ನಾರಾಯಣಾಯ ನಮೋ ನಮೋ ನಾರಾಯಣಾಯ ನಮೋ वरदाय कौस्तुभाभरणाय मुरवैरिणे जगन्मोहनाय करिराजवरदाय कौस्तुभाभरणाय मुरवैरिणे जगन्मोहनाय तरुणीन्दुकोटीर तरुणी मनस्तोत्र परितोष चित्राय परमाय ते नमो तरुणीन्दुकोटीर तरुणी मनस्तोत्र परितोष चित्ताय परमाय ते नमो नमो नारायणाय नमो नमो नारायणाय नमो प्रतित वेङ्कटराय धात्रीश कामितार्थ प्रदाय पात्रदानोत्सव प्रतित वेङ्कटराय धात्रीश कामितार्थ प्रदाय गोत्रभिन्मणिरुचिरगात्राय रविचन्द्रनेत्राय शेषाद्रिनिलयाय ते नमो गोत्रभिन्मणिरुचिरगात्राय रविचन्द्रनेत्राय शेषाद्रिनिलयाय ते नमो नमो नारायणाय नमो नारायणाय सगुण ब्रह्मणे सर्वपारायणाय शोभनमूर्तये नमो नारायणाय नमो नमो नारायणाय नमो नमो नारायणाय नमो नमो नारायणाय नमो ನಮೋ ನಾರಾಯಣಾಯ ನಮೋ ಎಂಬುದಾಗಿ ನಾರಾಯಣನಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದು
ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ಸೂರ್ಯನಾರಾಯಣನ ಸ್ಮರಣೆಯನ್ನು ತಂದುಕೊಡ್ತಾ ಇರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪಾದಪದ್ಮಗಳನ್ನು ನಾವು ಆಶ್ರಯಿಸೋಣ, ಭಜಿಸೋಣ. ಹಂಸಾಯ ಭುವನ ಧ್ವಾಂತ ಧ್ವಂಸಾಯ ಅಮಿತ ತೇಜಸೆ ಹಂಸವಾಹನ ರೂಪಾಯ ಭಾಸ್ಕರಾಯ ನಮೋ ನಮಃ. ವೇದಾಂಗಾಯ ಪತಂಗಾಯ ವಿಹಂಗಾರೂಢಗಾಮಿನೇ ಹರಿದ್ವರ್ಣಸ್ತುರಂಗಾಯ ಭಾಸ್ಕರಾಯ ನಮೋ ನಮಃ. ಭಾಸ್ಕರನನ್ನು ಭಾಹ ಅಂತಂದರೆ ಕಾಂತಿ ಕಿರಣಗಳನ್ನು ಉಂಟು ಮಾಡತಕ್ಕಂತಹವನು, ಅವನನ್ನು ಭಾಸ್ಕರ ಅಂತ ಹೇಳ್ತಾರೆ. ಅಂದರೆ ಆದಿದೇವ ಸೂರ್ಯನಾರಾಯಣ. ಅಂತಹ ಸೂರ್ಯನಾರಾಯಣನನ್ನು ನಾವೆಲ್ಲರೂ ಕೂಡ ನಮಿಸೋಣ. ಭುವನತ್ರಯಕ್ಕೂ ಕೂಡ ದೀಪವನ್ನು ನೀಡತಕ್ಕಂತಹವನು, ಕಾಂತಿಯನ್ನು ಬೆಳಕನ್ನು ನೀಡತಕ್ಕಂತಹವನು, ಭುಕ್ತಿ ಮುಕ್ತ್ಯಾದಿಗಳನ್ನು ನೀಡುವಂತಹ ಭುಕ್ತಿ ಮುಕ್ತಿ ಪ್ರದಾಯ ಚ ಭಕ್ತ ದಾರಿದ್ರ್ಯ ನಾಶಾಯ. ಭಕ್ತರ ದಾರಿದ್ರ್ಯ ಇದ್ದರೆ ಆ ದಾರಿದ್ರ್ಯವನ್ನು ನಾಶ ಮಾಡ್ತಕ್ಕಂಥವನು ಭಾಸ್ಕರ. ಅಂತಹ ಆ ಭಾಸ್ಕರನನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಲೋಕಾಲೋಕ ಪ್ರಕಾಶಾಯ ಸರ್ವಲೋಕೈಕ ಚಕ್ಷುಷೇ ಲೋಕೋತ್ತರ ಚರಿತ್ರಾಯ ಭಾಸ್ಕರಾಯ ನಮೋ ನಮಃ. ಲೋಕೋತ್ತರ ಚರಿತ್ರೆಯುಳ್ಳಂತಹವನು, ಲೋಕಾಲೋಕ ಪರ್ವತಗಳೇನಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ಪ್ರಕಾಶಾಯ ಅತ್ಯಂತ ಬೆಳಗುವಂತೆ ಮಾಡತಕ್ಕಂಥವನು, ಎಲ್ಲ ಲೋಕಕ್ಕೆ ಮುಖ್ಯವಾದಂತಹ ಕಣ್ಣಿನಂತೆ ಇದ್ದಾನೆ ಆ ಸ್ವಾಮಿ ಸೂರ್ಯನಾರಾಯಣ. ಅಂತಹ ಆ ಸ್ವಾಮಿಯನ್ನು, ಮಾರ್ತಾಂಡನನ್ನು, ದ್ಯುಮಣಿಯನ್ನು, ಭಾನುವನ್ನು, ಚಿತ್ರಭಾನುವನ್ನು, ಪ್ರಭಾಕರನನ್ನು, ಮಿತ್ರನನ್ನು ನಾವು ಭಾಸ್ಕರನಾಗಿರತಕ್ಕಂತಹ ಶ್ರೀ ಶ್ರೀನಿವಾಸನನ್ನು, ಕಲ್ಯಾಣ ವೆಂಕಟೇಶ್ವರನನ್ನು ಸ್ಮರಿಸ್ತಾ ಇದ್ದೇವೆ. ನಮಸ್ತೆ ಕಮಲಾನಾಥ, ನಮಸ್ತೆ ಕಮಲಪ್ರಿಯ, ನಮಃ ಕಮಲಹಸ್ತಾಯ ಭಾಸ್ಕರಾಯ ನಮೋ ನಮಃ. ಭಾಸ್ಕರಾಯ ನಮೋ ನಮಃ. ಕಮಲಹಸ್ತನಾಗಿದ್ದಾನೆ, ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾನೆ. ಕಮಲ ಅಂದರೆ ಬಹಳ ಪ್ರಿಯ. ಕಮಲ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ನಾಥನಾದಂಥವನು ಸೂರ್ಯನಾರಾಯಣ. ಅಂತಹ ಭಾಸ್ಕರನಿಗೆ ನಾವೆಲ್ಲರೂ ನಮಿಸ್ತಾ ಇದ್ದೇವೆ. ಗಜರಾಜನು ಕೂಡ ನಮಿಸ್ತಾ ಇದ್ದಾನೆ. ನಮಸ್ತೆ ಬ್ರಹ್ಮರೂಪಾಯ, ನಮಸ್ತೆ ವಿಷ್ಣು ರೂಪಿಣೆ, ನಮಸ್ತೆ ರುದ್ರರೂಪಾಯ, ಭಾಸ್ಕರಾಯ ನಮೋ ನಮಃ ಎಂಬುದಾಗಿ 3 ವಿಧವಾಗಿರತಕ್ಕಂತಹ ಕ್ರಿಯೆ ಲೋಕದಲ್ಲಿ ನಡೆದು ಬರುತ್ತದೆ. ಸೃಷ್ಟಿ, ಸ್ಥಿತಿ, ಲಯ. ಆ 3ಕ್ಕೂ ಕೂಡ ಸಂಬಂಧಿಸಿದಂತಹ ವ್ಯಕ್ತಿಗಳು. ಸೃಷ್ಟಿಯಲ್ಲಿ ಬ್ರಹ್ಮನಾದರೆ, ನಂತರ ಸ್ಥಿತಿ ವಿಷಯದಲ್ಲಿ ವಿಷ್ಣು, ಇನ್ನು ಪ್ರಳಯ ವಿಷಯದಲ್ಲಿ ರುದ್ರದೇವ. ಇವೆಲ್ಲವೂ ಕೂಡ ಆ ಸ್ವಾಮಿಯ ರೂಪವೇ. ಬ್ರಹ್ಮನಲ್ಲಿ ಬ್ರಹ್ಮನಾಗಿ, ಶಿವನಲ್ಲಿ ಶಿವನಾಗಿ ಇದ್ದು ಸಂಹಾರ ಕಾರ್ಯವನ್ನು, ಬ್ರಹ್ಮನಲ್ಲಿ ಬ್ರಹ್ಮನಾಗಿದ್ದು ಸೃಷ್ಟಿ ಕಾರ್ಯವನ್ನು ಮಾಡತಕ್ಕಂಥವನು ಭಾಸ್ಕರನೇ ಸ್ವಾಮಿ ಶ್ರೀ ಶ್ರೀನಿವಾಸನೇ, ಕಲ್ಯಾಣ ವೆಂಕಟೇಶ್ವರನೇ. ಸತ್ಯ ಜ್ಞಾನ ಸ್ವರೂಪಾಯ ಸಹಸ್ರ ಕಿರಣಾಯ ಚ ಗೀರ್ವಾಣ ಭೀತಿ ನಾಶಾಯ. ದೇವತೆಗಳ ಭಯವನ್ನು ದೂರ ಮಾಡತಕ್ಕಂತಹವನು ಭಾಸ್ಕರ. ಅಂತಹ ಭಾಸ್ಕರನನ್ನು ನಾವೆಲ್ಲರೂ ಕೂಡ ನಮಿಸೋಣ. ಸರ್ವ ದುಃಖೋಪಶಾಂತಾಯ ಸರ್ವ ಪಾಪಹರಾಯ ಚ ಸರ್ವವ್ಯಾಧಿ ವಿನಾಶಾಯ ಭಾಸ್ಕರಾಯ ನಮೋ ನಮಃ. ಸಕಲ ವಿಧವಾದ ದುಃಖಗಳಿದ್ದರೂ ಆ ದುಃಖಗಳನ್ನು ದೂರ ಮಾಡತಕ್ಕಂತಹ, ಎಲ್ಲ ವಿಧವಾದ ಪಾಪಗಳನ್ನು ದೂರ ಮಾಡತಕ್ಕಂತಹ, ಅನೇಕ ವಿಧವಾದ ವ್ಯಾಧಿಗಳಿಂದ ದುಃಖವನ್ನು ಪಡಿತಾ ಇದ್ದರೆ ಆ ವ್ಯಾಧಿಗಳನ್ನು ಮೂಲತಃ ನಾಶ ಮಾಡುವಂತಹ ಸಾಮರ್ಥ್ಯ ಸೂರ್ಯನಾರಾಯಣನಿಗಿರುವಂತಹದ್ದಾಗಿದೆ. ತನ್ನ ಕಿರಣಗಳ ಮುಖಾಂತರ ಭಕ್ತರಿಗೆಲ್ಲರಿಗೂ ಕೂಡ, ಲೋಕದಲ್ಲಿರುವ ಜೀವಿಗಳಿಗೆಲ್ಲದಕ್ಕೂ ಕೂಡ ವಿಶೇಷವಾದ ಶಕ್ತಿಯನ್ನು ನೀಡುವಂತಹ ಕಾರ್ಯವನ್ನು ಸೂರ್ಯನಾರಾಯಣ ಮಾಡ್ತಾ ಇರ್ತಾನೆ. ಸಹಸ್ರಪುತ್ರ ನೇತ್ರಾಯ ಸಹಸ್ರಾಕ್ಷಸ್ತುತಾಯ ಚ ಸಹಸ್ರನಾಮಧೇಯಾಯ ಭಾಸ್ಕರಾಯ ನಮೋ ನಮಃ. ನಿತ್ಯಾಯ ನಿರವಧ್ಯಾಯ ನಿರ್ಮಲಜ್ಞಾನಮೂರ್ತಯೇ ನಿಗಮಾರ್ಥ ಪ್ರಕಾಶಾಯ ಭಾಸ್ಕರಾಯ ನಮೋ ನಮಃ. ನಿಗಮದ ಅರ್ಥ ಏನಿದೆ, ವೇದಗಳ ಅರ್ಥ ಏನು, ಆ ಭಗವಂತನೇ. ಆ ಭಗವಂತನೇ ಅನ್ನುವಂತಹ ಅರ್ಥವನ್ನು ತನ್ನ
ಪ್ರಕಾಶದಿಂದ ತನ್ನ ಕಿರಣಗಳಿಂದ ಲೋಕಕ್ಕೆ ತಿಳಿಸಿಕೊಡ್ತಾ ಇರತಕ್ಕಂಥವನು, ಎಲ್ಲದಕ್ಕೂ ಮೂಲ ನಾನು ಅನ್ನುವಂತಹ ವಿಚಾರವನ್ನು ತಿಳಿಸುತ್ತಾ ನಿತ್ಯನು, ನಿರವಧ್ಯನು, ನಿರ್ಮಲವಾದಂತಹ ಜ್ಞಾನ ಆನಂದ ಸ್ವರೂಪಿ ಅಂತಹ ಭಾಸ್ಕರನನ್ನು ನಾವೆಲ್ಲರೂ ಕೂಡ ನಮಿಸ್ತಾ ಇದ್ದೇವೆ. ಆದಿ ಮಧ್ಯಾಂತ ಶೂನ್ಯಾಯ ವೇದ ವೇದಾಂತ ವೇದಿನೇ ನಾದಬಿಂದು ಸ್ವರೂಪಾಯ ಭಾಸ್ಕರಾಯ ನಮೋ ನಮಃ. ಆ ಸ್ವಾಮಿಯನ್ನು ಭಜಿಸುತ್ತಾ ಸ್ತುತಿಸುತ್ತಾ ದಿವ್ಯ ಪ್ರಬಂಧದ ಪಾರಾಯಣವನ್ನು ಕೆಲವರು ಮಾಡ್ತಾ ಇದ್ದಾರೆ, ವೇದ ಪಾರಾಯಣವನ್ನು ವೇದ ಪಂಡಿತರು ಮಾಡ್ತಾ ಇದ್ದಾರೆ. ಸಾಮಾನ್ಯ ಭಕ್ತರು ಆ ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ಗೋವಿಂದ ಗೋವಿಂದ ಗೋಕುಲ ನಂದನ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಾವಳಿಯನ್ನು ಉಚ್ಚರಿಸುತ್ತಾ ಸ್ವಾಮಿಯ ಈ ವಿಶಿಷ್ಟವಾದ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗ್ತಾ ಇದ್ದಾರೆ. ನಿತ್ಯ ಜ್ಞಾನಾಯ ನಿತ್ಯಾಯ ನಿರ್ಮಲ ಜ್ಞಾನಮೂರ್ತಯೇ ನಿಗಮಾರ್ಥ ಸ್ವರೂಪಾಯ. ನಿಗಮದ ಅರ್ಥವೇ ಆ ಸ್ವಾಮಿ, ಆ ಸ್ವಾಮಿಯ ಸ್ವರೂಪ ನಿಗಮಾರ್ಥ, ವೇದಾಂತದ ಅರ್ಥವೇ ಆ ಸ್ವಾಮಿ. ಅಂತಹ ಭಾಸ್ಕರನನ್ನು ನಾವೆಲ್ಲರೂ ನಮಿಸ್ತಾ ಇದ್ದೇವೆ. ಕುಷ್ಠವ್ಯಾಧಿ ವಿನಾಶಾಯ ದುಷ್ಟವ್ಯಾಧಿಹರಾಯ ಚ ಇಷ್ಟಾರ್ಥದಾಯಿನೇ ತಸ್ಮೈ ಭಾಸ್ಕರಾಯ ನಮೋ ನಮಃ. ವ್ಯಾಧಿಗಳಲ್ಲಿ ಬಹಳ ದುಷ್ಟವಾದಂತಹದ್ದು ಕುಷ್ಠವ್ಯಾಧಿ, ಅದನ್ನು ಕೂಡ ದೂರ ಮಾಡ್ತಾನಂತೆ. ಇನ್ನೇನೇ ದುಷ್ಟವ್ಯಾಧಿಗಳಿದ್ದರೆ ಆ ದುಷ್ಟವ್ಯಾಧಿಗಳನ್ನು ಕೂಡ ಹರಣ ಮಾಡತಕ್ಕಂಥವನು. ಅಷ್ಟೇ ಅಲ್ಲ, ನಮಗೆ ಇಷ್ಟವಾದಂತಹದ್ದೇನೋ ಅವುಗಳನ್ನು ನೀಡುವಂಥವನು ಕೂಡ ಭಾಸ್ಕರನೇ. ಅಂತಹ ಆದಿದೇವನನ್ನು ಭಾಸ್ಕರನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಭವರೋಗೈಕ ವೈದ್ಯಾಯ, ಸಂಸಾರ ಅನ್ನುವಂತಹ ರೋಗಕ್ಕೆ ಮುಖ್ಯ ವೈದ್ಯ ಆ ಸ್ವಾಮಿಯೇ. ಸರ್ವರೋಗಾಪಹಾರಿಣೆ, ಎಲ್ಲ ರೋಗಗಳನ್ನು ಕೂಡ ದೂರ ಮಾಡತಕ್ಕಂಥವನು. ಏಕನೇತ್ರ ಸ್ವರೂಪಾಯ ಭಾಸ್ಕರಾಯ ನಮೋ ನಮಃ. ಅವನೇ ಏಕನೇತ್ರ ಸ್ವರೂಪನಾಗಿದ್ದಾನೆ. ಲೋಕಕ್ಕೆಲ್ಲ ತನ್ನ ವಿಶಿಷ್ಟವಾದ ಕಿರಣಗಳಿಂದ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಎಲ್ಲ ಜೀವಿಗಳಲ್ಲಿಯೂ ಕೂಡ ಉತ್ಸಾಹವನ್ನು ಉಂಟು ಮಾಡಿ ಅವರೆಲ್ಲರನ್ನು ಕೂಡ ಕಾರ್ಯೋನ್ಮುಖರನ್ನಾಗಿ ಮಾಡ್ತಾ ಇರತಕ್ಕಂಥವನು. ಅಷ್ಟೇ ಅಲ್ಲ, ಅವರಿಗೆ ಬೇಕಾಗಿರತಕ್ಕಂತಹ ಅನೇಕ ವಿಧವಾದಂತಹ ಶಕ್ತಿಯನ್ನು ತನ್ನ ಕಿರಣಗಳ ಮುಖಾಂತರ ಅವರ ಶರೀರದಲ್ಲಿ ಕಳುಹಿಸ್ತಕ್ಕಂಥವನು ಕೂಡ ಸ್ವಾಮಿಯೇ, ಸೂರ್ಯನಾರಾಯಣನೇ. ಸರ್ವ ಸಂಪತ್ಪ್ರದಾತ್ರೇ ಚ ಸರ್ವ ದುಃಖ ವಿನಾಶನೇ ಸರ್ವೋಪದ್ರವನಾಶಾಯ ಭಾಸ್ಕರಾಯ ನಮೋ ನಮಃ. ನಮೋ ಧರ್ಮನಿಧಾನಾಯ ನಮಃ ಸುಕೃತ ಸಾಕ್ಷಿಣೇ ನಮಃ ಪ್ರತ್ಯಕ್ಷರೂಪಾಯ. ನಮಗೆ ಸಾಕ್ಷಾತ್ ಭಗವಂತನನ್ನು ನೋಡಬೇಕು ಅಂತಂದರೆ ಸೂರ್ಯನಾರಾಯಣನನ್ನು ಸಾಕ್ಷಾತ್ತಾಗಿ ನೋಡಬಹುದು. ಹಾಗಾಗಿ ಪ್ರತ್ಯಕ್ಷ ದೈವ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾನೆ ಸೂರ್ಯನಾರಾಯಣ. ಅಂತಹ ಸೂರ್ಯನಾರಾಯಣನನ್ನು ಇದೋ ನಾವು ನೋಡ್ತಾ ಇದ್ದೇವೆ. ಸೂರ್ಯನ ಪ್ರಖರವಾದಂತಹ ಕಿರಣಗಳು ಈ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ಬರ್ತಾ ಇರುವಂತಹ ಕಲ್ಯಾಣ ವೆಂಕಟೇಶ್ವರನ ಮೇಲೆ ಬೀಳ್ತಾ ಇದ್ದರೆ ಪರಸ್ಪರವಾಗಿರ್ತಕ್ಕಂಥ ಅಭೇದವನ್ನು ತಿಳಿಸಿಕೊಡ್ತಾ ಇರತಕ್ಕಂತಹದ್ದು ಭಕ್ತರಿಗೆ. ಅಂತಹ ಅಭೇದ ರೂಪದ ಜ್ಞಾನವನ್ನು ತರುತ್ತಾ ಅವನ ರೂಪಗಳಲ್ಲಿ ಅವನ ಅವತಾರಗಳಲ್ಲಿ ಭೇದ ಇಲ್ಲ ಅನ್ನುವ ತತ್ವವನ್ನು ಲೋಕಕ್ಕೆ ಸಾರಿ ಹೇಳ್ತಾ ಇರುವಂತಹದ್ದು. ಅಂತಹ ಸ್ವಾಮಿಯ ಸೇವೆಯಲ್ಲಿ ಅರ್ಚಕ ವರೇಣ್ಯರು ಛತ್ರವನ್ನು ಹಿಡಿದು ಸ್ವಾಮಿಗೆ ನೆರಳನ್ನು ಉಂಟು ಮಾಡ್ತಾ ಇದ್ದಾರೆ. ಲೋಕದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಪ್ರತ್ಯಕ್ಷ ಸೂರ್ಯ ಏನಿದ್ದಾನೆ ಅವನ ಪ್ರಖರವಾದ ಕಿರಣಗಳು ಈ ಸ್ವಾಮಿಯ ವಾಹನದ ಮೇಲೆ ಬೀಳಬಾರದು ಅನ್ನುವಂತಹ ಆಲೋಚನೆಯಿಂದ. ಹರೇ ಶ್ರೀನಿವಾಸ. ತ್ವಮೇವ ಶರಣಂ ತ್ವಮೇವ ಶರಣಂ ತ್ವಮೇವ ಶರಣಂ ತ್ವಮೇವ ಶರಣಂ ಕಮಲೋದರ ಶ್ರೀ ಜಗನ್ನಾಥ ತ್ವಮೇವ ಶರಣಂ ತ್ವಮೇವ ಶರಣಂ ಕಮಲೋದರ ಶ್ರೀ ಜಗನ್ನಾಥ ತ್ವಮೇವ ಶರಣಂ ತ್ವಮೇವ ಶರಣಂ. ವಾಸುದೇವ ಕೃಷ್ಣ ವಾಮನ ನರಸಿಂಹ ಶ್ರೀ ಸತೀಶ ಸರಸಿಜ ನೇತ್ರ. ವಾಸುದೇವ ಕೃಷ್ಣ
ವಾಮನ ನರಸಿಂಹ ಶ್ರೀ ಸತೀಶ ಸರಸಿಜ ನೇತ್ರ ಭೂಸುರ ವಲ್ಲಭ ಪುರುಷೋತ್ತಮ ಪೀತ ಕೌಶೇಯ ವಸನ ಜಗನ್ನಾಥ ಭೂಸುರ ವಲ್ಲಭ ಪುರುಷೋತ್ತಮ ಪೀತ ಕೌಶೇಯ ವಸನ ಜಗನ್ನಾಥ ತ್ವಮೇವ ಶರಣಂ ತ್ವಮೇವ ಶರಣಂ ಕಮಲೋದರ ಶ್ರೀ ಜಗನ್ನಾಥ ತ್ವಮೇವ ಶರಣಂ ತ್ವಮೇವ ಶರಣಂ बलभद्रानुज परम पुरुष दुग्ध जलधि विहार कुंजर वरदा बलभद्रानुज परम पुरुष दुग्ध जलधि विहार कुंजर वरदा सुलभ सुभद्रा सुमुख सुरेश्वर कलिदोष हरण जगन्नाथ सुलभ सुभद्रा सुमुख सुरेश्वर कलिदोष हरण जगन्नाथ त्वमेव शरणं त्वमेव शरणं कमलोदर श्री जगन्नाथ त्वमेव शरणं त्वमेव शरणम् वटपत्रशयन भुवन पालन जन्तु घटकार करण शृङ्गाराधिप वटपत्रशयन भुवन पालन जन्तु घटकार करण शृङ्गाराधिप पटुतर नित्य वैभवराय तिरुवेङ्कटगिरि निलय जगन्नाथ पटुतर नित्य वैभवराय तिरुवेङ्कटगिरि निलय जगन्नाथ त्वमेव शरणं त्वमेव शरणं कमलोदर श्री जगन्नाथ त्वमेव शरणं त्वमेव शरणं कमलोदर श्री जगन्नाथ त्वमेव शरणं त्वमेव शरणं त्वमेव शरणं त्वमेव शरणं त्वमेव शरणं त्वमेव शरणं ತ್ವಮೇವ ಶರಣಂ ತ್ವಮೇವ ಶರಣಂ ನೀನೇ ನಮ್ಮೆಲ್ಲರ ರಕ್ಷಕ, ನಾವು ನಿಮ್ಮನ್ನೇ ಆಶ್ರಯಿಸುತ್ತೇವೆ ಎಂಬುದಾಗಿ ಭಕ್ತರಾದ ನಾವೆಲ್ಲರೂ ಕೂಡ ಆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನೇ ಆಶ್ರಯಿಸಿ ಆ ಅಂಶವನ್ನು ತಿಳಿಸ್ತಾ ಇರುವಂತಹದ್ದು. ಉದಯಗಿರಿ ಮುಪೇತಂ ಭಾಸ್ಕರಂ ಪದ್ಮಹಸ್ತಂ ಸಕಲ ಭುವನ ನೇತ್ರಂ ರತ್ನರಜ್ಜೂಪಮೇಯಂ ತಿಮಿರ ಕರಿಮೃಗೇಂದ್ರಂ ಬೋಧಕಂ ಪದ್ಮಿನೀನಾಂ ಸುರವರಮಭಿವಂದ್ಯಂ ಸುಂದರಂ ವಿಶ್ವದೀಪಂ. ಸೂರ್ಯನಾರಾಯಣನನ್ನು ವಿಶೇಷವಾದ ರೀತಿಯಲ್ಲಿ ಸ್ತುತಿಸುವಂತಹದ್ದು. ಇದು ಪೂರ್ವ ದಿಕ್ಕಿನಲ್ಲಿರುವಂತಹ ಪರ್ವತ. ಆ ಪರ್ವತದ ಮೇಲೆ ಬರ್ತಾ ಇದ್ದಾನೆ ಆ ಭಾಸ್ಕರ, ಅಂದರೆ ಸೂರ್ಯ ಉದಯವಾಗ್ತಾ ಇದೆ. ಉದಯಗಿರಿಯನ್ನು ಹೊಂದುತ್ತಾ ಇದ್ದಾನೆ ಅಂದರೆ ಸೂರ್ಯನ ಉದಯವಾಗ್ತಾ ಇದೆ. ಸೂರ್ಯೋದಯ ಆಗ್ತಾ ಇದ್ದಂತೆಯೇ ಲೋಕವೆಲ್ಲವೂ ಕೂಡ ತನ್ನ ತನ್ನ ಕ್ರಿಯೆಯಲ್ಲಿ ತನ್ನ ತನ್ನ ಕರ್ಮದಲ್ಲಿ ಪ್ರವೃತ್ತವಾಗುವಂತಹದ್ದಾಗ್ತದೆ. ಕೈಯಲ್ಲಿ ಪದ್ಮವನ್ನು ಹಿಡಿದುಕೊಂಡು ಸೂರ್ಯ ಉದಯಿಸುವಂತಹದ್ದು. ಸಮಸ್ತ ಲೋಕಕ್ಕೆ ನೇತ್ರದಂತೆ ಇರತಕ್ಕಂಥವನು ತನ್ನ ಕಿರಣಗಳನ್ನು, ರತ್ನ ರೂಪವಾಗಿರತಕ್ಕಂತಹ ಕಿರಣಗಳನ್ನು
ವಿಶೇಷವಾದ ರೀತಿಯಲ್ಲಿ ಲೋಕದ ಮೇಲೆ ಹಾರ ಹಾಕ್ತಕ್ಕಂಥವನು. ನಂತರ ಅಂಧಕಾರ ಅನ್ನತಕ್ಕಂತಹ ಆನೆಗೆ ಸಿಂಹದಂತೆ ಇರತಕ್ಕಂಥವನು. ಸಿಂಹ ಬಂದಾಗ ಆನೆ ಹೇಗೆ ಓಡಿ ಹೋಗ್ತದೆಯೋ ಅದೇ ರೀತಿಯಾಗಿ ಸೂರ್ಯ ಬರ್ತಾ ಇದ್ದಂತೆಯೇ ಅಂಧಕಾರವೂ ಕೂಡ ಹೋಗುವಂತಹದ್ದಾಗ್ತದೆ. ಅಷ್ಟೇ ಅಲ್ಲ, ಬೋಧಕಂ ಪದ್ಮಿನಿ ನಾಂ, ಕಮಲ ಅರಳತಕ್ಕಂತಹದ್ದಾಗ್ತದೆ. ಪದ್ಮದ ಅರಳುವಿಕೆಗೆ ಕಾರಣೀಭೂತನಾದಂಥವನು ಅಂತಹ ಸುರವರನನ್ನ, ಭಾಸ್ಕರನನ್ನ, ವಿಶ್ವಕ್ಕೆ ದೀಪದಂತೆ ಇರತಕ್ಕಂತಹ ಸುಂದರನಾದಂತಹ, ಎಲ್ಲರಿಂದಲೂ ಕೂಡ ನಮಿಸಲ್ಪಡತಕ್ಕಂತಹ ಭಾಸ್ಕರನನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಆ ಭಗವಂತನ ದಿವ್ಯವಾದಂತಹ ನಾಮವನ್ನು ಉಚ್ಚರಿಸುತ್ತಾ, ಸೂರ್ಯನ ನಮಸ್ಕಾರವನ್ನು ಮಾಡುತ್ತಾ ಪ್ರತಿನಿತ್ಯ ಯಾರು ಜೀವನವನ್ನು ಮಾಡ್ತಾರೋ ಅಂಥವರಿಗೆ ಯಾವುದೇ ವಿಧವಾದಂತಹ ರೋಗ ರುಜಿನಗಳು ಬರುವುದಿಲ್ಲ, ಸಮೀಪಿಸುವುದಿಲ್ಲ. ಅತ್ಯಂತ ಉತ್ಕೃಷ್ಟವಾದ ಜೀವನವನ್ನು ವ್ಯಕ್ತಿ ನಡೆಸ್ತಾರೆ ಅನ್ನುವಂತಹದ್ದು ನಮಗೆ ಲೋಕದಲ್ಲಿ ಕಂಡುಬರ್ತಕ್ಕಂತಹದ್ದಾಗಿದೆ. ಆದ್ದರಿಂದ ನಾವು ಆ ಸೂರ್ಯನಾರಾಯಣನನ್ನು, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಇದೋ ತನ್ನ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ ಅನೇಕ ಉಪದೇಶಗಳನ್ನು ಮಾಡ್ತಾ ಇರತಕ್ಕಂತಹದ್ದು, ಅವುಗಳನ್ನೆಲ್ಲವನ್ನು ಕೂಡ ನಾವು ತಿಳಿದುಕೊಳ್ಳುತ್ತಾ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ದೇದೀಪ್ಯಮಾನ, ಆ ಸೂರ್ಯನನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ದೇದೀಪ್ಯಮಾನ ಮುಕುಟಂ ಸ್ಫುರನ್ ಮಕರಕುಂಡಲಂ ಧ್ಯಾತ್ವಾ ಸಹಸ್ರಕಿರಣಂ, ಆ ಸಹಸ್ರ ಕಿರಣ ಉಳ್ಳಂತಹ ಸೂರ್ಯನನ್ನು ಧ್ಯಾನಿಸುತ್ತಾ ಆ ಸ್ವಾಮಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ನಾವು ಹೇಳೋಣ. ಆ ಸ್ವಾಮಿಯ ಒಂದೊಂದು ನಾಮ ನಮ್ಮ ಶರೀರದ ಒಂದೊಂದು ಅವಯವಗಳನ್ನು ರಕ್ಷಣೆ ಮಾಡುವಂತಹದ್ದಾಗಲಿ. ಶಿರೋ ಮೇ ಭಾಸ್ಕರ ಪಾತು ಲಲಾಟಂ ಮೇ ಮಿತದ್ಯುತಿ, ನೇತ್ರೇ ದಿನಮಣಿ ಪಾತು ಶ್ರವಣೆ ವಾಸರೇಶ್ವರ, ಘ್ರಾಣಂ ಘರ್ಮಘೃಣಿ ಪಾತು ವದನಂ ವೇದವಾಹನ, ಜಿಹ್ವಾಮೇ ಮಾನದ ಪಾತು ಕಂಠಂ ಮೇ ಸುರವಂದಿತ. ಹೀಗೆ ಶರೀರದ ಪ್ರತಿಯೊಂದು ಅವಯವವನ್ನು ಹೇಳುತ್ತಾ ಅದರ ರಕ್ಷಣೆ ಸೂರ್ಯನ ಒಂದು ನಾಮ, ಆ ನಾಮದಿಂದ ಪ್ರತಿಬಿಂಬಿತವಾಗಿರತಕ್ಕಂತಹ ಆ ಸ್ವಾಮಿಯ ಮಹಿಮೆ ಅದನ್ನು ತಿಳಿಯುತ್ತಾ ಆ ರೀತಿಯಾಗಿ ಅನುಸಂಧಾನ ಮಾಡುವುದರಿಂದ ಅಂತಹ ಫಲವನ್ನು ನಾವು ಪಡೆಯತಕ್ಕಂಥವರಾಗ್ತೇವೆ. ಯಂ ಯಂ ಯಥಾ ಉಪಾಸತೆ ತಥೈವ ಭವತಿ ಅಂತ. ಹಾಗಾಗಿ ಸ್ವಾಮಿಯನ್ನು ಆ ರೀತಿ ಅನುಸಂಧಾನ ಮಾಡುತ್ತಾ ನಮ್ಮ ಶರೀರದ ಒಂದೊಂದು ಅವಯವಗಳ ರಕ್ಷಣೆಯ ಭಾರ ಹೇ ಸೂರ್ಯನಾರಾಯಣ ಕಲ್ಯಾಣ ವೆಂಕಟೇಶ್ವರ ನಿನಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಆ ಸ್ವಾಮಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಮೋಸ್ತು ಸೂರ್ಯಾಯ ಸಹಸ್ರರಶ್ಮಯೇ ಸಹಸ್ರಶಾಖಾನ್ವಿತ ಸಂಭವಾತ್ಮನೇ ಸಹಸ್ರಯೋಗೋದ್ಭವ ಭಾವ ಭಾಗಿನೇ ಸಹಸ್ರಸಂಖ್ಯಾಯುಧಧಾರಿಣೇ ನಮಃ. ಯನ್ಮಂಡಲಂ ದೀಪ್ತಿಕರಂ ವಿಶಾಲಂ ರತ್ನಪ್ರಭಂ ತೀವ್ರಮನಾದಿರೂಪಂ ದಾರಿದ್ರ್ಯದುಃಖಕ್ಷಯಕಾರಣಂ ಚ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಪುನಾತು ಮಾಂ, ನನ್ನನ್ನು ರಕ್ಷಣೆ ಮಾಡಲಿ ಆ ಸ್ವಾಮಿ ಸೂರ್ಯನಾರಾಯಣ, ಸವಿತೃಮಂಡಲ ಮಧ್ಯವರ್ತಿಯಾಗಿರ್ತಕ್ಕಂತಹ ನಾರಾಯಣ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಯನ್ಮಂಡಲಂ ಜ್ಞಾನಘನತ್ವಗಮ್ಯಂ ಯನ್ಮಂಡಲಂ ಜ್ಞಾನಘನತ್ವಮಗಮ್ಯಂ ತ್ರೈಲೋಕ್ಯಪೂಜ್ಯಂ ತ್ರಿಗುಣಾತ್ಮರೂಪಂ ಸಮಸ್ತತೇಜೋಮಯ ದಿವ್ಯರೂಪಂ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ. ಪ್ರತಿಯೊಂದು ಕೂಡ ಆ ಸ್ವಾಮಿ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ ಅನ್ನುವ ವಿಚಾರವನ್ನೇ ತಿಳಿಸ್ತಾ ಇದೆ. ಆದ್ದರಿಂದ ಆ ಸ್ವಾಮಿಯನ್ನು ಧ್ಯಾನಿಸೋಣ, ಸೂರ್ಯನಾರಾಯಣನನ್ನು ಸ್ಮರಿಸೋಣ. ಆದಿತ್ಯಂ ಜಗದೀಶಮಚ್ಯುತಮಜಂ ತ್ರೈಲೋಕ್ಯ ಚೂಡಾಮಣಿಂ ಭಕ್ತಾಭೀಷ್ಟವರಪ್ರದಂ ದಿನಮಣಿಂ ಮಾರ್ತಾಂಡಮಾದ್ಯಂ ಶುಭಂ. ಕಾಲಾತ್ಮ ಸರ್ವಭೂತಾತ್ಮ ವೇದಾತ್ಮ ವಿಶ್ವತೋಮುಖಃ ಜನ್ಮ ಮೃತ್ಯು ಜರಾವ್ಯಾಧಿ ಸಂಸಾರ ಭಯನಾಶನಃ. ಆ ಸ್ವಾಮಿ
ಉದಯ ಆಗ್ತಾ ಇದ್ದಂತೆಯೇ ಬ್ರಹ್ಮಸ್ವರೂಪ ಉದಯೇ ಮಧ್ಯಾಹ್ನೇತು ಮಹೇಶ್ವರ, ಮಧ್ಯಾಹ್ನ ಸಮಯದಲ್ಲಿ ಮಹೇಶ್ವರನಾಗಿ, ಹಸ್ತಕಾಲೇ ಸ್ವಯಂ ವಿಷ್ಣು ತ್ರಯೀಮೂರ್ತಿರ್ದಿವಾಕರ, ಸೂರ್ಯದೇವನೇ ಮೂರು ವಿಧವಾಗಿ ತ್ರಿಮೂರ್ತಿಯಾಗಿ ನಮಗೆ ದರ್ಶನವನ್ನು ನೀಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯನ್ನು ಸ್ಮರಿಸುತ್ತಾ ಇದು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸೂರ್ಯಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬಂದು ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಆ ಸವಿತೃಮಂಡಲ ಮಧ್ಯವರ್ತಿಯಾದಂತಹ ನಾರಾಯಣನನ್ನು ನಾವೆಲ್ಲರೂ ಕೂಡ ಸ್ಮರಿಸೋಣ. ಸರ್ವಜ್ವರಹರಂ ಚೈವ ಕುಕ್ಷಿರೋಗ ನಿವಾರಣಂ. ಆ ಸ್ವಾಮಿಯನ್ನು ನಾವು ಸ್ಮರಿಸ್ತಾ ಇದ್ದದ್ದು ಅಂತಾದರೆ ನಮ್ಮಲ್ಲಿರುವಂತಹ ಎಲ್ಲ ಜ್ವರಗಳಾಗಲಿ, ಉದರದಲ್ಲಿರುವ ಯಾವುದೇ ರೋಗವಿರಲಿ, ಎಲ್ಲವೂ ಕೂಡ ದೂರವಾಗುವಂತಹದ್ದಾಗ್ತದೆ. ಎಲ್ಲವೂ ಕೂಡ ಭಾಸ್ಕರನಿಂದ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂಬುದಾಗಿ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಅಂತಹ ಆ ಸ್ವಾಮಿಯನ್ನು ನಾವು ಭಜಿಸುತ್ತಾ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೇ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಸೂರ್ಯಮಂಡಲದ ಮಧ್ಯದಲ್ಲಿರುವಂತಹ ಸ್ವಾಮಿಯನ್ನು, ನಾರಾಯಣನನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಸೂರ್ಯನನ್ನು ಕೂಡ ನಮಿಸ್ತಾ ಇದ್ದೇವೆ. ಶ್ವೇತ ಪದ್ಮವನ್ನು ಧರಿಸಿದಂತಹ ದೇವನನ್ನು, ಸಪ್ತಾಶ್ವಗಳಿಂದ ಕೂಡಿದ ರಥವನ್ನು ಅಧಿರೋಹಿಸಿರ್ತಕ್ಕಂತಹ ಪ್ರಚಂಡನಾಗಿರ್ತಕ್ಕಂತಹ ಕಶ್ಯಪನ ಮಗನಾಗಿರ್ತಕ್ಕಂತಹ ಸೂರ್ಯನನ್ನು ನಾವು ಆಶ್ರಯಿಸಿದ್ದೇವೆ. ಲೋಹಿತಂ ರಥಮಾರೂಢಂ ಸರ್ವಲೋಕಪಿತಾಮಹಂ ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಸ್ವಾಮಿಯ ಮಹಿಮೆಯನ್ನು ಕೊಂಡಾಡುತ್ತಾ ವಿಧ ವಿಧವಾಗಿರ್ತಕ್ಕಂತಹ ಆ ನಾಮದಲ್ಲಿರುವಂತಹ ಅರ್ಥವನ್ನು ತಿಳಿಸುತ್ತಾ ನಮ್ಮೆಲ್ಲರನ್ನ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ತನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಕಲ್ಯಾಣ ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಆಶ್ರಯಿಸೋಣ. ಶ್ರೀಧರಾಧಿನಾಯಕಂ ಶ್ರೀತಾಪವರ್ಗದಾಯಕಂ ಶ್ರೀಗಿರೀಶಮಿತ್ರಮಂಬುಜೇಕ್ಷಣಂ ವಿಚಕ್ಷಣಂ ಶ್ರೀನಿವಾಸಮಾದಿದೇವಮಕ್ಷರಂ ಪರಾತ್ಪರಂ ನಾಗರಾಂಗಿರೀಶ್ವರಂ ನಮಾಮಿ ವೆಂಕಟೇಶ್ವರಂ. ಆ ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ನಮಿಸೋಣ. ಆ ಸ್ವಾಮಿಯು ಶ್ರೀ ನಾಯಕನಾಗಿದ್ದಾನೆ, ಧರಾಧಿನಾಯಕನಾಗಿದ್ದಾನೆ. ಶ್ರೀದೇವಿಗೆ ಭೂದೇವಿಗೆ ಸ್ವಾಮಿಯಾದಂತಹ ಆ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ ಅವನ ಪಾದಪದ್ಮಗಳನ್ನು ಆಶ್ರಯಿಸಿದಂತಹ ಜನರಿಗೆ, ಭಕ್ತರಿಗೆ ಎಲ್ಲರಿಗೂ ಕೂಡ ಅಪವರ್ಗವನ್ನೇ ಕೊಡತಕ್ಕಂಥವನು. ಅಪವರ್ಗ ಅಂತಂದರೆ ಮೋಕ್ಷ, ಮೋಕ್ಷವನ್ನು ದಯಪಾಲಿಸುವಂಥವನು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬುದಾಗಿ ಚತುರ್ವಿಧವಾದಂತಹ ಫಲಗಳಿದ್ದಾವೆ. ಲೋಕದಲ್ಲಿ ಪುರುಷಾರ್ಥಗಳಿದ್ದಾವೆ. ಅದನ್ನು ವಿಭಾಗ ಮಾಡ್ತಾರೆ. ತ್ರಿವರ್ಗ ಅಂತ ಒಂದು, ಅಪವರ್ಗ ಅಂತ ಮತ್ತೊಂದು. ಮೊದಲನೆಯದು ಮೂರು, ಧರ್ಮ, ಅರ್ಥ, ಕಾಮ, ಇವು ಮೂರು ಕೂಡ ಭೂಲೋಕದಲ್ಲಿಯೇ ಸಿಗುವಂತಹದ್ದಾಗ್ತದೆ. ಅದನ್ನು ತ್ರಿವರ್ಗತ್ವೇನ ಪರಿಗಣಿಸಿದರೆ ಇನ್ನು ಈ ಭೂಲೋಕವನ್ನು ಬಿಟ್ಟು ನಂತರದಲ್ಲಿ ಬರತಕ್ಕಂತಹದ್ದು ಅಪವರ್ಗ, ಅದೇ ಮೋಕ್ಷ. ಹರೇ ಶ್ರೀನಿವಾಸ. ಧ್ರುವಂತಿ ಬೌದ್ಧ ಬುದ್ಧಯತೆ, ಧ್ರುವಂತಿ ಬೌದ್ಧ ಬುದ್ಧಯತೆ, ಸ್ತುವಂತಿ ಭಕ್ತ ಸುಲಭಮಿದೆ. ಧ್ರುವಂತಿ ಬೌದ್ಧ ಬುದ್ಧಯತೆ, ಸ್ತುವಂತಿ ಭಕ್ತ ಸುಲಭಮಿದೆ.
वदन्ति किल साङ्ख्या स्वां पुरुषं पदवाक्यज्ञाः पदमिति च विदन्ति च वेदान्तिनः विदन्ति च वेदान्तिनः सदा ब्रह्म लसत्पदमिति च सदा ब्रह्म लसत्पदमिति च ब्रुवन्ति बहुधा बुद्ध इति स्तुवन्ति भक्ता सुलभमिति ब्रुवन्ति बहुधा बुद्ध इति जपन्ति मे मां सतास्पाञ्चा जपन्ति मे मां सतास्पाञ्चा विपुलकर्मणो विभवयते जपन्ति मे मां सतास्पाञ्चा विपुलकर्मणो विभवयते लभन्ति नय सकला सततं लभन्ति नय सकला सततं कृपालुकता केवलमिति च कृपालुकता केवलमिति च ब्रुवन्ति बहुधा बुद्ध इति स्तुवन्ति भक्ता सुलभमिति ब्रुवन्ति बहुधा बुद्ध इति भणन्ति वेङ्कटपते भणन्ति वेङ्कटपते मुनयो गणिमादिप्रथमतुलमिति भणन्ति वेङ्कटपते मुनयो गणिमादिप्रथमतुलमिति गुणवन्तं निर्गुणं पुनरिति गुणवन्तं निर्गुणं पुनरिति गृह्णन्ति सर्वे केवलमिति च गृह्णन्ति सर्वे केवलमिति च ब्रुवन्ति बहुधा बुद्ध इति स्तुवन्ति भक्ता सुलभमिति ब्रुवन्ति बहुधा बुद्ध इति स्तुवन्ति भक्ता सुलभमिति ब्रुवन्ति बहुधा बुद्ध इति ಸ್ವಾಮಿಯನ್ನ ಲೋಕದಲ್ಲಿರತಕ್ಕಂತಹ ಜನರು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಆರಾಧಿಸುತ್ತಾರೆ. ಅವರವರ ವಿಶಿಷ್ಟವಾದಂತಹ ನಂಬಿಕೆ, ಅತ್ಯಂತ ಉತ್ಸಾಹದಿಂದ ಭಕ್ತರು ಅವರವರ ಅಭೀಷ್ಟಗಳನ್ನು ಸ್ವಾಮಿಯ ಮುಂಭಾಗದಲ್ಲಿ ಇರಿಸಿ ಪೂರ್ಣವಾಗ್ತಾ ಇದ್ದಂತೆಯೇ ಆ ಸ್ವಾಮಿಯಲ್ಲಿ ವಿಶೇಷವಾದ ನಂಬಿಕೆ ಉಳ್ಳವರಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದಕ್ಕಾಗಿ ಅನೇಕ ದೃಷ್ಟಾಂತಗಳಿದ್ದಾವೆ. ನಾವು ತಿರುಮಲದಲ್ಲಿ ನಿತ್ಯ ಸೇವೆ ವಾರೋತ್ಸವವಾಗಿ ನೋಡ್ತಕ್ಕಂತಹ ಸಹಸ್ರ ಪಾದ ಪದ್ಮಾರಾಧನ ಅನ್ನತಕ್ಕಂತಹದ್ದು ನೋಡತಕ್ಕಂತಹ ಸಂದರ್ಭದಲ್ಲಿ ಅನೇಕ ವಿಚಾರ ತಿಳಿದು ಬರ್ತದೆ. ಒಬ್ಬ ಮಹಮ್ಮದೀಯ
ಶ್ರೀ ಮಹಾವಿಷ್ಣುವಿನಲ್ಲಿ ಶ್ರೀನಿವಾಸನಲ್ಲಿ ತಿರುಮಲ ಶ್ರೀನಿವಾಸನಲ್ಲಿ ಭಕ್ತಿಯುಳ್ಳಂಥವನಾಗಿ ಬಂಗಾರದ ಪುಷ್ಪಗಳನ್ನು ಮಾಡಿ ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಅವುಗಳಿಂದ ಸ್ವಾಮಿಗೆ ಸಹಸ್ರ ದಳ ಪಾದ ಪದ್ಮಾರಾಧನೆ ಅನ್ನತಕ್ಕಂಥದ್ದನ್ನು ನಡೆಸ್ತಾ ಇರ್ತಾರೆ ವಾರದಲ್ಲೊಂದು ದಿನ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ವಿಧವಾದಂತಹ ನಂಬಿಕೆಯನ್ನು ಸ್ವಾಮಿಯಲ್ಲಿ ಇರಿಸಿದಂಥವರಾಗ್ತಾರೆ. ಅವರ ನಂಬಿಕೆಯನ್ನು ಎಂದೂ ಕೂಡ ವ್ಯರ್ಥ ಮಾಡದಂತೆ ಸ್ವಾಮಿ ರಕ್ಷಣೆಯನ್ನು ಮಾಡುವ ಕಾರ್ಯವನ್ನು ತನ್ನ ಹೆಗಲಿಗೆ ಹಾಕಿಕೊಂಡಿರುವಂತಹದ್ದು. ಅದಕ್ಕೆ ಅನೇಕ ದೃಷ್ಟಾಂತಗಳು ಇದ್ದಾವೆ. ನಾವೆಲ್ಲರೂ ಈಗ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅಂದರೆ ನಮ್ಮ ಮನಸ್ಸಿಗೂ ಕೂಡ ಆ ಅನುಭವ ಬಂದಿರುತ್ತದೆ. ಆ ಸ್ವಾಮಿ ನಮ್ಮೆಲ್ಲರ ಮೇಲೆ ಕರುಣೆಯನ್ನು ತೋರಿದ್ದಾನೆ, ಅದಕ್ಕಾಗಿಯೇ ನಾವು ಈ ಉತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ ಅನ್ನುವಂಥದ್ದು. ಇಂತಹ ಆ ಸ್ವಾಮಿಯ ಕರುಣೆಗೆ ಅನೇಕ ದೃಷ್ಟಾಂತಗಳಿರುವಂತಹದ್ದಾಗಿದೆ. ವಜ್ರಶಂಕ ಬಾಣ ಚಾಪ ಚಿಹ್ನಿತಾಂಗ್ರಿ ಪಂಕಜಂ ನರ್ತಿತಾಯುತಾರುಣಾಗ್ರ್ಯ ನಿಸ್ಸರತ್ ಪ್ರಭಾಕುಲಂ ವಜ್ರಪಾಣಿ ಮುಖ್ಯಲೇಖವಂದಿತಂ ಪರಾತ್ಪರಂ ಸಜ್ಜನಾರ್ಚಿತಂ ವೃಷಾದ್ರಿ ಸಾರ್ವಭೌಮಮಾಶ್ರಯೇ. ಆ ಸ್ವಾಮಿಯನ್ನು ಸಜ್ಜನರೆಲ್ಲರೂ ಕೂಡ ಅರ್ಚಿಸ್ತಾ ಇದ್ದಾರೆ. ವೃಷಾದ್ರಿಗೆ ಸಾರ್ವಭೌಮನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸನನ್ನು ಪರಾತ್ಪರನನ್ನು ನಾವೆಲ್ಲರೂ ಆಶ್ರಯಿಸಿದ್ದೇವೆ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ತನ್ನ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸೂರ್ಯಪ್ರಭ ವಾಹನವನ್ನು ಧಿರೋಹಿಸಿ ಭಕ್ತ ಕೋಟಿಯನ್ನು ಉದ್ಧರಿಸ್ತಾ ಇದ್ದಾನೆ. ಮಂಗಳಾಧಿದೈವತಂ ಭುಜಂಗಮಾಂಗಶಾಯಿನಂ ಸಂಗರಾರಿಭಂಗಶೌಂಡಮಂಗದಾಧಿಕೋಜ್ವಲಂ ಅಂಗಸಂಗಿದೇಹಿ ನಾಮಭಂಗುರಾರ್ಥದಾಯಿನಂ ತುಂಗಶೇಷಶೈಲಭವ್ಯಶೃಂಗಸಂಗಿನಂ ಭಜೆ. ಶೇಷಾಚಲವಾಸಿಯಾಗಿರ್ತಕ್ಕಂತಹ ಆ ಸ್ವಾಮಿಯನ್ನು, ಮಂಗಳಾಧಿದೈವತನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆ ಸ್ವಾಮಿಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇರತಕ್ಕಂತಹದ್ದು. ಸ್ವಾಮಿಯನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಆ ವೆಂಕಟೇಶ್ವರನ ಸ್ಮರಣೆ, ಸೂರ್ಯನಾರಾಯಣನ ಸ್ಮರಣೆಯನ್ನು ಮಾಡ್ತಕ್ಕಂತಹದ್ದು. ಪ್ರಾತಸ್ಮರಾಮಿ ರಮಯಾ ಸಹ ವೆಂಕಟೇಶಂ ಅಂತ ಹೇಳ್ತಾ ಇದ್ದಾರೆ. ಮಂದಸ್ಮಿತಂ ಮುಖ ಸರೋರುಹ ಕಾಂತಿರಮ್ಯಂ ಮಾಣಿಕ್ಯ ಕಾಂತಿ ವಿಲಸನ್ ಮುಕುಟೋರ್ಧ್ವಪುಂಡ್ರಂ ಹರೇ ಶ್ರೀನಿವಾಸ ಪದ್ಮಾಕ್ಷರಕ್ಷಮಣಿ ಕುಂಡಲ ಮಂಡಿತಾಂಗ. ಓಂ ನಮೋ ನಾರಾಯಣ ಶ್ರೀ ಹರಿನಾರಾಯಣ. ಓಂ ನಮೋ ನಾರಾಯಣ ಶ್ರೀ ಹರಿನಾರಾಯಣ. ಪಾಹಿ ಪಾಹಿ ಶರಣಂ ಪಾಹಿ ಶರಣಂ ಈಶಾ ಶ್ರೀನಿವಾಸ. ಓಂ ನಮೋ ನಾರಾಯಣ ಶ್ರೀ ಹರಿನಾರಾಯಣ. ತಿರುಮಲ ಸುಂದರ ರೂಪ ಸುರವಂದಿತ ನಾರಾಯಣ. ತಿರುಮಲ ಸುಂದರ ರೂಪ ಸುರವಂದಿತ ನಾರಾಯಣ. ಏಡು ಕೊಂಡಲ ವೆಂಕಟರಮಣ ಮಾಂ ಪಾಹಿ ಓ ವೈಕುಂಠವಾಸ. ಓಂ ನಮೋ ನಾರಾಯಣ
ತ್ರಿಭುವನ ಪಾಲಕ ದೇವ ಕರುಣಾಕರ ನಾರಾಯಣ ತ್ರಿಭುವನ ಪಾಲಕ ದೇವ ಕರುಣಾಕರ ನಾರಾಯಣ ಲಕ್ಷ್ಮೀ ವಲ್ಲಭ ಆಶ್ರಿತ ವರದ ಗೋವಿಂದ ಗಿರಿಧರ ಗೋಪಾಲ ಬಾಲ ಸಪ್ತಗಿರೀಶ ಪಾವನ ಚರಿತ ಸಪ್ತಗಿರೀಶ ಪಾವನ ಚರಿತ ಗೋವಿಂದ ಶ್ರೀಹರಿ ಗೋವಿಂದ ಗೋವಿಂದ ಶ್ರೀ ಹರಿ ಗೋವಿಂದ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಕೇಶವ ಮಧುಸೂದನ ವಿಷ್ಣು ಶ್ರೀಧರ ಪದನಕಂ ಚಿಂತಯಾಮಿ ಯೂಯಂ ಚಿಂತಯಾಮಿ
దలచిన ఇహ పరమంత్రములిందరికీ నారాయణాయ నమో నమో నానాత్మనే నమో నమో నారాయణాయ నమో నమో గోవిందాయ నమో నమో గోపాలాయ నమో నమో గోవిందాయ నమో నమో గోపాలాయ నమో నమో భావజ గురవే నమో నమో ప్రణవాత్మనే నమో నమో భావజ గురవే నమో నమో ప్రణవాత్మనే నమో నమో దేవేశాయ నమో నమో దివ్య గుణాయ నమో నమో దేవేశాయ నమో నమో దివ్య గుణాయ నమో నమో ఈ వరుసలనే ఎవ్వరు దలచిన ఇహ పరమంత్రములిందరికీ నారాయణాయ నమో నమో నానాత్మనే నమో నమో నారాయణాయ నమో నమో పరిపూర్ణాయ నమో నమో ప్రణవద్రాయ నమో నమో పరిపూర్ణాయ నమో నమో ప్రణవద్రాయ నమో నమో చిరంతనా శ్రీ వెంకటనాయక శేషశాయినే నమో నమో చిరంతనా శ్రీ వెంకటనాయక శేషశాయినే నమో నమో నరకధ్వంసే నమో నమో నరసింహాయ నమో నమో నరకధ్వంసే నమో నమో నరసింహాయ నమో నమో ఇరవుగని గతినెవ్వరు దలచిన ఇహ పరమంత్రములిందరికీ నారాయణాయ నమో నమో నానాత్మనే నమో నమో ఈ రచనలనే ఎవ్వరు దలచిన ఇహ పరమంత్రములిందరికీ నారాయణాయ నమో నమో నానాత్మనే నమో నమో 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 నారాయణాయ నమో నమో ಆದಿಪುರುಷ ಖಿಲಾಂತರಂಗ ಆದಿಪುರುಷ ಖಿಲಾಂತರಂಗ ಭೂದೇವತಾರಮಣ ಭೋಗೀಂದ್ರ ಶಯನ ಆದಿಪುರುಷ ಖಿಲಾಂತರಂಗ ಭೂದೇವತಾರಮಣ ಭೋಗೀಂದ್ರ ಶಯನ ಆದಿಪುರುಷ ಖಿಲಾಂತರಂಗ ಅಖಿಲಾಂತರಂಗ 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 ಅಖಿಲಾಂತರಂಗ
ప్రభంజనా భవపాథోనిధి బాడబానల భవజీమూత ప్రభంజనా మంగళం 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 కృష్ణ కృష్ణ మంగళం 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 లాలిత కృపాలవాల వినత సూరిజాల కనక రుచిరచేల లాలిత కృపాలవాల వినత సూరిజాల కనక రుచిరచేల శ్రీలోల మోహనలీలా సత్వ విశాల నీలవర్ణ బాలగోపాల శ్రీలోల మోహనలీలా సత్వ విశాల నీలవర్ణ బాలగోపాల కృష్ణ కృష్ణ మంగళం మందరోద్ధార సనందనాది యోగి బృంద సన్నుత గోవింద మందరోద్ధార సనందనాది యోగి బృంద సన్నుత గోవింద సంక్రందనార్చిత నందతనయా ముచుకుంద వరద శ్రీ ముకుంద సానంద సంక్రందనార్చిత నందతనయా ముచుకుంద వరద శ్రీ ముకుంద సానంద కృష్ణ కృష్ణ మంగళం కుండలిగిరివాస కుండలకర్ణ వేదండ శుండ దోర్దండ కుండలిగిరివాస కుండలకర్ణ వేదండ శుండ దోర్దండ బ్రహ్మాండ రూప తరిగొండవాస ధనుజ భండన తిమిర ప్రచండ మార్తాండ బ్రహ్మాండ రూప తరిగొండవాస ధనుజ భండన తిమిర ప్రచండ మార్తాండ కృష్ణ ఓ